ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜೆ 4:15ರಿಂದ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರೋದು ಲಾಗು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಸಂಜೆ ರೊಟೀನ್ ಹೇಗೆ ಇರುತ್ತೆ ಅಂತೇಳ್ಬಿಟ್ಟು ನೋಡಿ. ನನಗೆ ಒಂದು ಪ್ಲೇಟ್ ಪಿಜ್ಜಾ ಎಷ್ಟು? ಪಿಜ್ಜಾ ಎಷ್ಟು? ಇನ್ನೂ ಐತೆ. ಎಷ್ಟು ಒಂದು ಪ್ಲೇಟ್? ಎಷ್ಟು? 3 ರೂಪಾಯಿನಾ? ಸರಿ, ಬೇಗ ಕೊಡ್ರಿ. ಹೆಂಗೆ ಮಾಡೋದು ಪಿಜ್ಜಾ? ಹೆಂಗೆ? ಇನ್ನೇ ಮಾಡೋದಾ? ಬೇಗ ಬೇಗ ಮಾಡಿ ಕೊಡ್ರಿ. ಅಲ್ಲ ತಗೊಳ್ರಿ. ಹೆಂಗೆ? ತಿನ್ನ ಗೊತ್ತಿಲ್ಲ ನನಗೆ, ಹೇಳ್ರಿ. ಹಾಂ, ಹೌದಾ? ಸರಿ. ಹಂಗೆ ತಗೊಂಡು ಹಂಗೆ ತಿನ್ನೋಕ್ಕೆ ಮಮ್ಮಿಗೆ ಗೊತ್ತಿಲ್ಲ. ಸಾಕ್ಷಿ ಪ್ರಿಪೇರ್ ಮಾಡಿರುವಂಥ ಪಿಜ್ಜಾ. ನಮ್ಮ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಾಗಿದ್ಮೇಲೆ ಇವಾಗ ಒಂದು ಸ್ವಲ್ಪ ನಮ್ಮ ಸಾಕ್ಷಿ ಪಪ್ಪು ಜೊತೆಗೆ ಒಂದು ಸ್ವಲ್ಪ ತರಗೆಲ್ಲ ಆಟ ಆಡಿಬಿಟ್ಟು ಅದಾಗಿದ್ಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಪುಟ್ಟು ಮಾಡ್ತಾಯಿದ್ದೀನಿ. ಪುಟ್ಟು ಅಂತೂ ನನ್ನ ಮಕ್ಕಳಿಗೆ ಫೇವ್ರೇಟು, ತುಂಬಾ ಇಷ್ಟ. ಎಲ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಪುಟ್ಟು ರೆಸಿಪಿ ನನ್ನ ಚಾನಲಲ್ಲಿ ಸಪ್ರೇಟಾಗಿ ಇದೆ. ಕೇರಳ ಸ್ಪೆಷಲ್ ಪುಟ್ಟು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಒಮ್ಮೆ ಚೆಕ್ ಮಾಡಿ. ತುಂಬಾ ಹೆಲ್ದಿ, ತುಂಬ ಚೆನ್ನಾಗಿರುತ್ತೆ ಪುಟ್ಟು. ಮಾತ್ರ ತುಂಬ ಈಸಿಯಾಗೂ ಮಾಡ್ಕೊಳ್ಬೋದು. ಫುಲ್ ರೆಸಿಪಿ ಇದೆ, ಬೇಕು ಅಂದರೆ ಒಮ್ಮೆ ಚೆಕ್ ಮಾಡಿ. ಇನ್ನೇನು ಮಕ್ಕಳಿಗೆ ಸಂಜೆ ಪುಟ್ಟು ಮಾಡಿಕೊಟ್ಟಿರೋದ್ರಿಂದ ಊಟ ಬೇಡ ಅಂತ ಇದ್ದರು. ಊಟ ಮಾಡಿಲ್ದಂಗೆ ಮಲಗಿಬಿಡ್ತಾರೆ ಅಂತೇಳಿ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಇದ್ದೆ. ಇವತ್ತು ನನ್ನ ಮಗಳು ನಾನೇ ಮಾಡ್ತೀನಿ ಮಮ್ಮಿ, ಹೇಳ್ಕೊಡು ನನಗೆ ಅಂತೇಳ್ಬಿಟ್ಟು ಕೇಳಿದ್ಲು. ಹಾಗಾಗಿ ಸರಿ ಬಿಡು ಮಾಡು ಅಂಥೇಳಿ ಪಕ್ಕನೇ ನಿಂತ್ಕೊಂಡು ಹೇಳ್ತಾ ಇದ್ದೆ ನಾನು ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಎಲ್ಲನೂ ಅವಳೇ ಕಟ್ ಮಾಡಿಕೊಂಡ್ಳು. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಮಾಡ್ತಿದ್ದಾಳೆ. ಅವಳಿಗೆ ಫುಲ್ ಎಕ್ಸೈಟ್ಮೆಂಟ್. ಫಸ್ಟು ಈ ಥರ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದು. ಇದಕ್ಕಿಂತ ಮುಂಚೆ ನಾನು ಅಡುಗೆ ಮಾಡಬೇಕಾದ್ರೆ ವಿಡಿಯೋ ತೆಗಿತಾ ಇದ್ಲು, ನಿಂತ್ಕೊಂಡು ನೋಡ್ತಾ ಇದ್ಲು ತುಂಬ ಸರಿ ಏನೇನು ಹಾಕ್ತೀನಿ ಹೇಗೆ ಅಂತೇಳ್ಬಿಟ್ಟು. ಇವಾಗ ಅವಳೇ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋದು. ಅವಳಿಗೆ ಏನೋ ಒಂಥರ ಖುಷಿ. ಎಣ್ಣೆ ಕಾದಾಗಿದ್ಮೇಲೆ ಅದನ್ನು ಹಾಕಬೇಕಾದ್ರೆ ಒಂದು ಸ್ವಲ್ಪ ಹೆದ್ರ್ಕೊತಾ ಇದ್ಲು, ಎಲ್ಲಿ ಕೈಗೆ ಸಿಡಿಯುತ್ತೆ ಅಂತ. ಯಾವಾಗಲೂ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಅವಳು ಫೋನ್ ಹತ್ರ ಹಿಡಿಬೇಕಾದ್ರೆ ಒಂದು ಸ್ವಲ್ಪ ಸಿಡಿಯುತ್ತೆ ಅಂತೇಳಿ ದೂರ ಹೋಗ್ಬಿಡ್ತಿದ್ಲು. ಹಾಗಾಗಿ ಅದೊಂದು ಸ್ವಲ್ಪ ಭಯ ಇತ್ತು. ದೂರ ನಿಂತ್ಕೊಂಡೆ ಹಾಕ್ತಾಯಿದ್ಲು. ತುಂಬ ಚೆನ್ನಾಗಿ ಮಾಡಿದ್ಲು. ಈ ಥರ ಮಕ್ಕಳಿಗೆ ಏನಾದರೂ ಮಾಡಿ ಅದು ನಾವು ಊಟ ಮಾಡಿದ್ವಿ ಅಂದರೆ ತುಂಬಾ ಖುಷಿಯಾಗಿರುತ್ತೆ. ಹೇಳ್ಕೊಟ್ಟ ಹಾಗೆ ತುಂಬ ಪರ್ಫೆಕ್ಟಾಗಿ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ಲು. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಏನೇ ಈ ಥರ ಮಾಡಿಬಿಟ್ಟು ಫಸ್ಟಿಗೆ ನಾವು ಈ ಥರ ಊಟ ಮಾಡಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ.
ಊಟ ಎಲ್ಲ ಆಗಿದ್ಮೇಲೆ ಒಂದು ಸ್ವಲ್ಪ ಮಕ್ಕಳಿಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಅಲ್ವಾ, ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಓದಿಸ್ತಾ ಇದ್ವಿ. ಇಷ್ಟೇ ಇವತ್ತಿನ ಲಾಗು, ಸಂಜೆ ಲಾಗು. ಸಂಜೆ ರೊಟೀನ್ ಹೀಗೆ ಇರುತ್ತೆ ನನ್ನ ಡೈಲಿ ರೊಟೀನ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.